ಎಂಬತ್ತನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ದೇಶದಾದ್ಯಂತ ಹರ್ ಘರ್ ತಿರಂಗಾ ಯಾತ್ರೆ ಅಭಿಯಾನ. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಚಾಲನೆ. ಹಕ್ಕುಪತ್ರಗಳ ವಿತರಣೆಗೆ ಸಿಎಂ ಆದೇಶ. ಅರ್ಹರಿಗೆ ಮಾತ್ರ ಹಕ್ಕುಪತ್ರ ನೀಡಿ ಜಿಲ್ಲಾಧಿಕಾರಿ ಜಿ ಪ್ರಭು ಸೂಚನೆ. ಫ್ಲೆಕ್ಸ್ ವಿಚಾರವಾಗಿ ಶಾಸಕ ಪ್ರದೀಪ್ ಈಶ್ವರ್ ವಿವಾದಾತ್ಮಕ ಹೇಳಿಕೆ. ಬಿಜೆಪಿ ಮುಖಂಡರ ಖಂಡನೆ. ಸೀಕಲ್ ರಾಮಚಂದ್ರಗೌಡ ವಾಗ್ದಾಳಿ. ಆಗಸ್ಟ್ ತಿಂಗಳಲ್ಲಿ ಸಾಲು ಹಬ್ಬಗಳು. ಹೈ ಅಲರ್ಟ್ ಆದ ಪೊಲೀಸರು. ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಾಳಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. 80ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆ ಮೇರೆಗೆ ದೇಶದಾದ್ಯಂತ ನಡೆಯುತ್ತಿರುವ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ ಅವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಭರ್ಜರಿ ಚಾಲನೆ ದೊರೆಯಿತು. ಎಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆ ಮೇರೆಗೆ ದೇಶಾದ್ಯಂತ ನಡೆಯುತ್ತಿರುವ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ಚಿಕ್ಕಬಳ್ಳಾಪುರದಲ್ಲೂ ಸಹ ಭರ್ಜರಿ ಚಾಲನೆ ದೊರೆಯಿತು. ನಗರದ ಶಿಡ್ಲಘಟ್ಟ ವೃತ್ತದಿಂದ ಆರಂಭಗೊಂಡ ಹರ್ ಘರ್ ತಿರಂಗಾ ಯಾತ್ರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಬಿಜೆಪಿ ಕಚೇರಿ ಬಳಿ ಮುಕ್ತಾಯಗೊಂಡಿತು. ಕೈಯಲ್ಲಿ ರಾಷ್ಟ್ರ ಧ್ವಜ ಹಿಡಿದು ಸಾಗಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ದೇಶಭಕ್ತಿಯ ಘೋಷಣೆಗಳನ್ನು ಕೂಗುತ್ತಾ ಸಂಭ್ರಮಿಸಿದರು. ಒಂದೆಡೆ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಗಳು ಮೊಳಗಿದರೆ, ಮತ್ತೊಂದೆಡೆ ರಾಷ್ಟ್ರ ಧ್ವಜಗಳೊಂದಿಗೆ ಸಾಗಿದ ಕಾರ್ಯಕರ್ತರು ಸಾರ್ವಜನಿಕರ ಗಮನ ಸೆಳೆದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಅವರ ನೇತೃತ್ವದಲ್ಲಿ ನಡೆದ ಯಾತ್ರೆಯಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ಹಂಚಿಕೊಂಡರು. ಇನ್ನು ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ ಹಾಗೂ ರಾಷ್ಟ್ರಭಕ್ತಿಯ ಸಂದೇಶವನ್ನು ಜನರಲ್ಲಿ ಮೂಡಿಸುವ ಉದ್ದೇಶದಿಂದ ಹರ್ ಘರ್ ತಿರಂಗಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರತಿಯೊಬ್ಬರ ಮನೆ ಮೇಲೂ ಸಹ ರಾಷ್ಟ್ರ ಧ್ವಜ ಹಾರಿಸುವ ಮೂಲಕ ದೇಶದ ಮೇಲಿನ ಗೌರವ ಮತ್ತು ಅಭಿಮಾನವನ್ನ ವ್ಯಕ್ತಪಡಿಸುವಂತೆ ಬಿಜೆಪಿ ಕಾರ್ಯಕರ್ತರು ಕರೆ ನೀಡಿದರು. 1947ನೇ ಇಸ್ವಿ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ಭಾರತಕ್ಕೆ. ಆವತ್ತಿನಿಂದ ಇವತ್ತುವರೆಗೂ ಭಾರತೀಯ ದೇಶಭಕ್ತಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ದೇಶದ ಹಬ್ಬನ ಮಾಡ್ತಕ್ಕಂಥದ್ದು ದಿನ ಆಗಸ್ಟ್ 15ನೇ ತಾರೀಕು. ನಮ್ಮ BJP ಮೋದಿಜಿಯವರ ನಾಯಕತ್ವ ಎಷ್ಟು ಮಟ್ಟಿಗೆ ಗಟ್ಟಿ ಇದೆ ಅಂತ ಹೇಳಿದ್ರೆ, ದೇಶಭಕ್ತಿ ಇರ್ತಕ್ಕಂಥವ್ರು, ಪಕ್ಷದಲ್ಲಿ ಇರ್ತಕ್ಕಂಥ ಭಕ್ತಿ ಇರ್ತಕ್ಕಂಥವ್ರು, ರಾಷ್ಟ್ರ ಭಕ್ತಿ ಇರ್ತಕ್ಕಂಥವ್ರು ಆಗಸ್ಟ್ 14-15ನೇ ತಾರೀಕು ಎಲ್ಲರ ಮನೆ ಮೇಲೆ ಕೂಡ ತಿರಂಗಾನ ಆರಿಸ್ತಕ್ಕಂಥದ್ದು, ಧ್ವಜ ಕಟ್ತಕ್ಕಂಥ ಕೆಲಸ ಮಾಡ್ತಾರೆ. ನಾವು ಕೂಡ ಇವತ್ತು ಜಿಲ್ಲಾ ಕಾರ್ಯಾಲಯದಲ್ಲಿ, ಜಿಲ್ಲೆ ಹೆಡ್ ಕ್ವಾರ್ಟರಲ್ಲಿ ಶಿಡ್ಲಘಟ್ಟ ಸರ್ಕಲಿಂದ ನಮ್ಮ BJP ಕಚೇರಿವರೆಗೂ ನೂರಾರು ನಮ್ಮ BJPಯ ಕಾರ್ಯಕರ್ತರು, ದೇಶಭಕ್ತಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ತಿರಂಗ ಯಾತ್ರೆ ಮಾಡಿದ್ದೀವಿ. ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು 80 ವರ್ಷ ಆಗಿದೆ. ಎಲ್ರಿಗೂ ಶುಭಾಶಯ. ದೇಶ ಎಲ್ಲ ಸುಭಿಕ್ಷವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊತೀನಿ. ಒಟ್ಟಾರೆ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಹರ್ ಘರ್ ತಿರಂಗಾ ಯಾತ್ರೆ ದೇಶಭಕ್ತಿಯ ಘೋಷಣೆಗಳು ಹಾಗೂ ರಾಷ್ಟ್ರಧ್ವಜಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಮುಖ್ಯಮಂತ್ರಿಗಳ ಆದೇಶದಂತೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ಕೆ ವೇಗ ಕೊಟ್ಟು ಅರ್ಹರನ್ನು ಗುರುತಿಸಬೇಕಾಗಿದ್ದು, ವಾಸದ ಮನೆ ದಾಖಲೆ ಇಲ್ಲದ ಕೃಷಿಕರಿಗೆ ಹಾಗೂ ಕೃಷಿ ಕಾರ್ಮಿಕರಿಗೆ ಮಾತ್ರ ಸರ್ಕಾರದಿಂದ ಹಕ್ಕುಪತ್ರ ನೀಡಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಅಧಿಕಾರಿಗಳಿಗೆ ಸೂಚಿಸಿದರು. 30,000 ಇದುವರೆಗೆ ಇಡೀ ಒಂದು ಜಿಲ್ಲೆನಲ್ಲಿ ಹೈಯೆಸ್ಟ್ 30,000 ಎಲ್ಲ ತಾಲೂಕು ಸೇರಿ. ಆದರೆ ಬಾಗೇಪಲ್ಲಿ ಒಂದು ತಾಲೂಕು, ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ 42,000 ಹಕ್ಕುಪತ್ರ ಕೊಡೋದು ಅನ್ನೋದು ಇದು ಇತಿಹಾಸ ಆಗುತ್ತೆ. ಹಾಗಾಗಿ ಈ ಇತಿಹಾಸದ ಭಾಗ ಇದೇ ತರ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಜಿ ಪ್ರಭು ಹಾಗೂ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ನೇತೃತ್ವದಲ್ಲಿ ಚೇಳೂರು, ಗುಡಿಬಂಡೆ ಹಾಗೂ ಬಾಗೇಪಲ್ಲಿ ತಾಲೂಕು ಕಂದಾಯ ಇಲಾಖೆ, ತಾಲೂಕು ಪಂಚಾಯಿತಿ ಭೂಮಾಪನ ಇಲಾಖೆ ಅಧಿಕಾರಿಗಳ ಜೊತೆ ಹಕ್ಕುಪತ್ರ ವಿತರಣೆ ಕುರಿತು ಸಭೆ ನಡೆಸಿ ಯೋಜನೆಯ ಅನುಷ್ಠಾನಕ್ಕೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಜಿ ಪ್ರಭು ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಕಡ್ಡಾಯವಾಗಿ ವಾಸವಿರುವ ಹಾಗೂ ಕೃಷಿ ಕಾರ್ಮಿಕರು ಆಗಿರುವ ಅರ್ಹರಿಗೆ ಮಾತ್ರ ಈ ಯೋಜನೆಯಡಿ ಸರ್ಕಾರದಿಂದ ವಾಸದ ಮನೆಯ ಹಕ್ಕುಪತ್ರ ವಿತರಣೆ ಮಾಡಲಿದ್ದೇವೆ. ಕಂದಾಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿ ನೈಜತೆ ಆಧಾರಿತವಾಗಿ ಕೃಷಿ ಮತ್ತು ಕೃಷಿ ಕಾರ್ಮಿಕರನ್ನ ಗುರುತಿಸಿ ಪಟ್ಟಿಯನ್ನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಲ್ಲಿಸಲಿದ್ದಾರೆ. ಭೂ ಮಂಜೂರಾತಿ ಕಾಯ್ದೆ ಪ್ರಕಾರ ದಾಖಲೆ ರಹಿತ ಮನೆ ಹೊಂದಿರುವ ಅರ್ಹರಿಗೆ ಹಕ್ಕುಪತ್ರ ನೀಡಲಾಗುತ್ತದೆ. ದಾಖಲೆ ರಹಿತ ಹಾಗೂ ವಾಸದ ಮನೆಗೆ ಬಳಕೆ ಮಾಡಿಕೊಳ್ಳುತ್ತಿರುವವರು ಮಾತ್ರ ಈ ಯೋಜನೆಗೆ ಅರ್ಹರಾಗಿದ್ದು, ಸರ್ಕಾರದಿಂದ ಈಗಾಗಲೇ ಹಕ್ಕುಪತ್ರ ಪಡೆದುಕೊಂಡಿರುವ ಹಾಗೂ 2-3 ಕಡೆ ಮನೆ ಹೊಂದಿರುವವರಿಗೆ ಭೂ ಸುಧಾರಣೆ ಕಾಯ್ದೆ ಪ್ರಕಾರ ಸರ್ಕಾರದಿಂದ ಹಕ್ಕುಪತ್ರ ನೀಡಲು ಅವಕಾಶ ಇರುವುದಿಲ್ಲ. ಕಂದಾಯ ಮತ್ತು ತಾಲೂಕು ಪಂಚಾಯಿತಿ ಎರಡೂ ಇಲಾಖೆಯ ಅಧಿಕಾರಿಗಳು ಸರ್ಕಾರಿ ಮಾನದಂಡಗಳನ್ನು ಪಾಲಿಸಿ ಅರ್ಹರನ್ನ ಮಾತ್ರ ಗುರುತಿಸಿ ಸರ್ಕಾರಕ್ಕೆ ಪಟ್ಟಿ ಕಳುಹಿಸಬೇಕಾಗಿದೆ ಎಂದು ಹೇಳಿದ್ದಾರೆ. ಲ್ಯಾಂಡ್, ಎನಿ ಅನ್ಕ್ಲೇಮ್ಡ್ ಲ್ಯಾಂಡ್, ಅವ್ರದ್ದು ಯಾರ್ದು ಇವ್ರದ್ದು ಇಲ್ಲ, ಅವ್ರದ್ದು ಇಲ್ಲ, ಅವ್ರದ್ದು ಇವ್ರದ್ದು ಇಲ್ಲ ಅಂದರೆ ಇವ್ರದ್ದು ಇಲ್ಲ ಅಂದರೆ ಸಾರ್ವಜನಿಕ ಆಸ್ತಿ ಅಂತ ಇಡಬೇಕು. ಆ್ಯಕ್ಟಲ್ಲಿ ಕ್ಲಿಯರ್ ಆಗಿದೆ, ಎನಿ ಅನ್ಕ್ಲೇಮ್ಡ್ ಲ್ಯಾಂಡ್ ಬಿಟ್ವೀನ್ ದ ಪ್ರಾಪರ್ಟೀಸ್ ಬಿಲಾಂಗ್ಸ್ ಟು ಗೌರ್ಮೆಂಟ್. ಅದನ್ನು ಒಂದು ಬ್ಲಾಕ್ ಮಾಡಿ ಗ್ರಾಮ ಪಂಚಾಯತಿ ಆಸ್ತಿಗಳು ನಾವು ಯಾವ ಇಲಾಖೆಗೆ ಕೊಡ್ಬೇಕು ಅಂದ್ಕೊಂಡಿದ್ದೀವಿ ಅವ್ರಿಗೆ ಕೊಡೋಣ. ಅಂಗನವಾಡಿ ಆಮೇಲೆ ನಾವು ಡಿಸಿಷನ್ ತೊಗೊಳ್ಳೋಣ. ಒಂದೊಂದೇ ಇಟ್ಬಿಟ್ಟು ನೋಡಿ, ಇಲ್ಲ ನೋಡಿ ಸರ್, ಅಂಗನವಾಡಿ ಇದ್ರೆ ಅಂಗನವಾಡಿ, ಆಸ್ಪತ್ರೆ ಇದ್ರೆ ನೋಡೋಣ ಸರ್. ನೋಡಿ ಈ ಮನೆ ಕಟ್ಟಿರ್ತಾರೆ ಸರ್, ಆ ಸೆಂಟ್ರಲ್ಲಿ ಒಂದು 5-3 ಅಡಿ ಇರ್ತಾರೆ. ಇದಕ್ಕೆ ಕಿತ್ತಾಡ್ಬೋದು. ಇದೊಂದು ಪ್ರಾಬ್ಲಮ್ ಮೇಯ್ನ್ ಆಗಿ ಬರುತ್ತೆ ಸರ್. ಇದಕ್ಕೆ ಸೂಪರ್ವೈಸರು ಅಲಾಂಗ್ BA ಮತ್ತು 30,000 ಇದುವರೆಗೆ ಇಡೀ ಒಂದು ಜಿಲ್ಲೆನಲ್ಲಿ ಹೈಯೆಸ್ಟ್ 30,000 ಎಲ್ಲ ತಾಲೂಕು ಸೇರಿ. ಆದರೆ ಬಾಗೇಪಲ್ಲಿ ಒಂದು ತಾಲೂಕು, ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ 42,000 ಹಕ್ಕುಪತ್ರ ಕೊಡೋದು ಅನ್ನೋದು ಇದು ಇತಿಹಾಸ ಆಗುತ್ತೆ. ಹಾಗಾಗಿ ಈ ಇತಿಹಾಸದ ಭಾಗ ಇದೇ ಥರ ಗೌರಿಬಿದನೂರಿನಲ್ಲೂ ಕೂಡ ನಮಗೆ 24,000 ಇದೆ. ಅದೇ ಥರ ಶಿಡ್ಲಘಟ್ಟದಲ್ಲಿ 16,000 ಇದೆ. ಮಂಚೇನಹಳ್ಳಿನಲ್ಲಿ 3,000 ಇದೆ. ಚೇಳೂರಲ್ಲಿ 11,000 ಇದೆ. ಚಿಂತಾಮಣಿನಲ್ಲಿ 15,000 ಇದೆ. ಈ ಥರ ಎಲ್ಲ ಸೇರಿ ಒಟ್ಟು 1,04,000 ಮನೆಗಳು, 5,000 ಸರ್ಕಾರಿ ಆಸ್ತಿಗಳು. ಈ ಥರ ಒಟ್ಟು 1,10,000 ಹತ್ತಿರ ನಮ್ಗೆ ಇರೋವಂಥದ್ದಿದೆ. ಸೊ ಅದರ ಮಾಹಿತಿಯನ್ನು ಕೊಡ್ತಾ ಈಗ ದಯವಿಟ್ಟು PPTಗೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕು ವ್ಯಾಪ್ತಿಯಲ್ಲಿ 42,000 ಕುಟುಂಬಗಳು ಅನಧಿಕೃತವಾಗಿ ವಾಸದ ಮನೆಗಳನ್ನು ನಿರ್ಮಿಸಿಕೊಂಡಿದ್ದು, ಸದರಿ ಮನೆಗಳಿಗೆ ಯಾವುದೇ ಸರ್ಕಾರಿ ದಾಖಲೆ ಇಲ್ಲದಂತಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು ಇಂತಹ ಗ್ರಾಮಗಳನ್ನು ಗುರುತಿಸಿ ಸರ್ಕಾರದ ವತಿಯಿಂದ ಸರ್ವೆ ಕಾರ್ಯ ನಡೆಸಿ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವ ಯೋಜನೆಯನ್ನು ಅನುಷ್ಠಾನಗೊಳಿಸಲಿದ್ದು, ಈ ಕಾರ್ಯಕ್ರಮ ಸರ್ಕಾರದ ಇತಿಹಾಸದಲ್ಲಿ ಅತ್ಯಂತ ವಿಶೇಷ ಹಾಗೂ ಐತಿಹಾಸಿಕ ಕಾರ್ಯಕ್ರಮವಾಗಲಿದ್ದು 6 ತಿಂಗಳೊಳಗೆ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದರು. 3 ತಾಲೂಕಿಂದ 22,000 ಹೆಚ್ಚು ಕಮ್ಮಿ, ಬಾಗೇಪಲ್ಲಿ 11,000, ಚೇಳೂರು ಒಂದು 7-8,000, ಗುಡಿಬಂಡೆ 42,000-43,000 ಅನಧಿಕೃತವಾಗಿ ಮನೆಗಳು ಕಟ್ಕೊಂಡಿದ್ದಾರೆ. ಈ ಸರ್ಕಾರ ಒಂದು ಒಳ್ಳೆಯ ಉದ್ದೇಶದಿಂದ ಅವರಿಗೆಲ್ಲ ಹಕ್ಕುಪತ್ರ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮೆಲ್ಲ ಅಧಿಕಾರಿಗಳು ಇದರ ಬಗ್ಗೆ ಮುತುವರ್ಜಿ ವಹಿಸಿ ವಿತಿನ್ 6 ಮಂತ್ಸ್ ಮಾನ್ಯ ಮುಖ್ಯಮಂತ್ರಿಗಳು ಬಾಗೇಪಲ್ಲಿಗೆ ಕರೆಸಿ ಕೊಡಬೇಕು ಅಂತ ನನ್ನ ಆಸೆ. ಈ ಕೆಲಸ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು 6 ತಿಂಗಳಲ್ಲಿ ಬಡವರಿಗೆ ಅವರಿರೋಕ್ಕೆ ಒಂದು ಅವ್ರು ವಾಸ ಮಾಡೋಂಥ ಪತ್ರ ಕೊಡೋಕ್ಕೆ ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಡಿಡಿಎಲ್ಆರ್ ಮಂಜುನಾಥ, ತಹಸೀಲ್ದಾರ್ಗಳಾದಂತಹ ಬಿಕೆ ಶ್ವೇತಾ, ಮನೀಷಾ ಪತ್ರಿ, ಸಿಗ್ಬತುಲ್ಲಾ, ಇಒ ನಾಗಮಣಿ, ಎಡಿಎಲ್ಆರ್ ಮಂಜುನಾಥ, ಗ್ರಾಮದ ಲೆಕ್ಕಾಧಿಕಾರಿಗಳು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಬಿಜೆಪಿ ಮುಖಂಡರು ಫ್ಲೆಕ್ಸ್ಗಳನ್ನು ಅಳವಡಿಸಿರುವ ವಿಚಾರವಾಗಿ ಶಾಸಕರು ವ್ಯಂಗ್ಯವಾಗಿ ನೀಡಿದ್ದ ಹೇಳಿಕೆ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಾಸಕರ ಹೇಳಿಕೆಯನ್ನು ಖಂಡಿಸಿರುವ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ.
ಈ ಬುದ್ಧಿ ಇಲ್ಲದೆ ಇರೋರು ನಾಮರ್ದ ಬಿಜೆಪಿಯವ್ರಿಗೆ ನಾನು ಏನು ಹೇಳಲಿ ಈ ಬುದ್ಧಿ ಇಲ್ಲದೆ ಇರೋರು ನಾಮರ್ದ ಬಿಜೆಪಿಯವ್ರಿಗೆ ನಾನು ಏನು ಹೇಳಲಿ. ಮಾಸ್ಟ್ರು ಸರಿ ಇದ್ದರೆ ಸ್ಟೂಡೆಂಟ್ ಸರಿ ಇರ್ತಾರೆ. ಅಲ್ಲಿ ಮಾಸ್ಟ್ರೇ ಸರಿ ಇಲ್ಲ. ಹೆಡ್ ಕ್ವಾರ್ಟ್ರಲ್ಲಿ ಡೆಲ್ಲಿಯಲ್ಲಿ ಮೆಂಟಲ್ ಥರ ಆಡ್ತಾ ಇದ್ದಾನೆ. ಹಂಗಾಗಿ ಕೆಳಗಡೆ ಇರೋರಿಗೂ ಕೂಡ ಯಾವ ಥರ ಬುದ್ಧಿ ಬರುತ್ತೆ. ಮಾಸ್ಟರ್ ಚೆನ್ನಾಗಿದೆ, ಇದು ಒಳ್ಳೆ ಬುದ್ಧಿ ಬರ್ತದೆ. ಚಿಕ್ಕಬಳ್ಳಾಪುರ ನಗರವನ್ನು ಫ್ಲೆಕ್ಸ್ ಮುಕ್ತ ನಗರವನ್ನಾಗಿಸಬೇಕು, ನಗರದ ಸೌಂದರ್ಯ ಹಾಳು ಮಾಡುವ ಫ್ಲೆಕ್ಸುಗಳಿಗೆ ಕಡಿವಾಣ ಹಾಕಬೇಕು ಎಂಬ ಉದ್ದೇಶದಿಂದ ಶಾಸಕ ಪ್ರದೀಪೇಶ್ವರ್ ನಗರಸಭೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಹಾಗೂ ಯಾವುದೇ ಕಾರ್ಯಕ್ರಮದ ಫ್ಲೆಕ್ಸುಗಳಿಗೆ ಅನುಮತಿ ನೀಡಬಾರದು ಎಂಬ ಸ್ಪಷ್ಟ ನಿರ್ದೇಶನವನ್ನು ಸಹ ನೀಡಿದ್ದರು. ಆದರೆ ಭಾನುವಾರ ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿಯ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ನಡೆದ ಈ ಸಮಾವೇಶದ ಅಂಗವಾಗಿ ನಗರದ ಬಿಬಿ ರಸ್ತೆಗಳಲ್ಲಿ ಬಿಜೆಪಿ ನಾಯಕರನ್ನು ಸ್ವಾಗತಿಸುವಂತಹ ಫ್ಲೆಕ್ಸುಗಳು ರಾರಾಜಿಸುತ್ತಿದ್ದವು. ಇದರಿಂದ ಫ್ಲೆಕ್ಸುಗಳಿಗೆ ಅನುಮತಿ ನೀಡಿದವರು ಯಾರು, ನಗರಸಭೆ ಅಧಿಕಾರಿಗಳಿಗೆ ನೀಡಿದ್ದ ಸೂಚನೆ ಎಲ್ಲಿಗೆ ಹೋಯಿತು ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದ್ದವು. ಈ ಕುರಿತು ಶಾಸಕ ಪ್ರದೀಪೇಶ್ವರ್ ಅವರನ್ನ ಪ್ರಶ್ನಿಸಿದಾಗ ಬಿಜೆಪಿ ವಿರುದ್ಧ ವ್ಯಂಗ್ಯವಾಗಿ ಬುದ್ಧಿ ಇಲ್ಲದ ನಾಮರ್ದರು ಫ್ಲೆಕ್ಸುಗಳನ್ನ ಕಟ್ಟಿದ್ದಾರೆ ಎಂದು ಟೀಕಿಸಿದ್ದರು. ಬಿಜೆಪಿಯವ್ರು ನಾನು ಬೆಳಗ್ಗೆ ಫೋನ್ ಮಾಡಿದ್ರು, ಬಿಜೆಪಿಯವರು ಅಲ್ಲೆಲ್ಲ ಕಟ್ಟಿದ್ರು. ಸೊ ನಾನು ಈಗಲೂ ಹೇಳ್ತೀನಿ, ಅಲ್ಲಿ ಈ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರು ವಿಜಯೇಂದ್ರ ಅವ್ರ ಫೋಟೋ ಇತ್ತು. ಅವರೇನೋ ಕಾರ್ಯಕ್ರಮ ಮಾಡ್ತಿದ್ರು. ಏಕಾಏಕಿ ಒಂದು ವಿರೋಧ ಪಕ್ಷದ ನಾಯಕರಿಗೆ, ಅಂದರೆ ಒಂದು ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಅವಮಾನ ಮಾಡೋದು ಸೂಕ್ತ ಅಲ್ಲ. ನಾನು ಅವ್ರಿಗೆ ಹೇಳಿದೆ, ನೋಡ್ರಪ್ಪ ಏನೋ ಕಟ್ಟಿಬಿಟ್ಟಿದ್ದಾರೆ, ನೆಕ್ಸ್ಟ್ ಟೈಮಿಂದ ಕಟ್ಟಬೇಡಿ ಅಂತ ಹೇಳಿ. ಸುಮ್ಮನೆ ನಾವು ಒಂದು ವಿಜಯೇಂದ್ರ ಅವರು ನೋಡ್ರಿ, ಯಡಿಯೂರಪ್ಪನವ್ರ ಮಗ, ಬಿಜೆಪಿ ರಾಜ್ಯಾಧ್ಯಕ್ಷರು, ನಮ್ಮ ಕ್ಷೇತ್ರಕ್ಕೆ ಬರ್ತಿದ್ದಾರೆ. ನಾನು ಬ್ಯಾನರ್ ಕಿತ್ತಾಕ್ಬಿಟ್ರೆ ಅವ್ರಿಗೆ ನೋವಾಗ್ಬೋದು. ಆವತ್ತೊಂದು ಸಂಜೆವರೆಗೂ ಬಿಡ್ರಪ್ಪ, ಬಿಟ್ಟು ತೆಗೀರಿ, ನೆಕ್ಸ್ಟ್ ರಿಕ್ವೆಸ್ಟ್ ಮಾಡಿ ಬಿಜೆಪಿ ಸ್ನೇಹಿತರಿಗೆ ನಗರದ ಆ್ಯಂಬಿಯನ್ಸ್ನ ಹಾಳು ಮಾಡಬೇಡಿ ಅಂತ. ಈಗ ನಾನು ಸುಮ್ಮನೆ ಒಂದು ರಾಜ್ಯಾಧ್ಯಕ್ಷನ ಫೋಟೋ ಕಿತ್ತಾಕ್ಸ್ಬಿಟ್ರೆ ಅವ್ರಿಗೆ ನೋವಾಗಬಾರ್ದಲ್ಲ. ವಿಜೇಂದ್ರನ ಐಡಿಯಾಲಜಿಕಲಿ ಕಿತ್ತಾಡ್ತೀವಿ, ಅವರು ನನಗೆ ಒಳ್ಳೆ ಸ್ನೇಹಿತರಲ್ಲ. ಅಲ್ಲಲ್ಲ, ಹಂಗಲ್ಲ ಬ್ರದರ್. ಈಗ ಕಟ್ಟಿಬಿಟ್ಟಿದ್ದಾರೆ ಈ ಬುದ್ಧಿ ಇಲ್ಲದೆ ಇರೋರು ನಾಮರ್ದ ಬಿಜೆಪಿಯವ್ರಿಗೆ ನಾನು ಏನು ಹೇಳಲಿ. ಕಟ್ಟಿಬಿಟ್ಟಿದ್ದಾರೆ ಈ ಬುದ್ಧಿ ಇಲ್ಲದೆ ಇರೋರು ನಾಮರ್ದ ಬಿಜೆಪಿಯವ್ರಿಗೆ ನಾನು ಏನು ಹೇಳಲಿ ಅಲ್ವಾ, ಈ ಕಾರ್ಯಕರ್ತರಿಗೆ. ಬಟ್ ವಿಜೇಂದ್ರನಾಗ ಅವಮಾನ ಮಾಡಬಾರ್ದು. ನಮ್ಮೂರಿಗೆ ಬರ್ತಾ ಇದ್ದಾರೆ, ಗೌರವ ಕೊಟ್ಟಿದ್ದೀನಿ. ಇನ್ನು ಶಾಸಕರ ಈ ಹೇಳಿಕೆ ಇದೀಗ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಾಸಕರ ಹೇಳಿಕೆಗೆ ತೀವ್ರವಾಗಿ ಪ್ರತಿಕ್ರಿಯಿಸಿರುವ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿ ಕಲ್ರಾಮಚಂದ್ರಗೌಡ, ಜನಪ್ರತಿನಿಧಿಯೊಬ್ಬರು ಸಾರ್ವಜನಿಕವಾಗಿ ಬಳಸುವ ಭಾಷೆಯ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಕೇಂದ್ರದಲ್ಲಿರುವ ಮೇಷ್ಟ್ರು ಹೇಗಿರುತ್ತಾರೋ ಸ್ಟೂಡೆಂಟ್ಸ್ ಕೂಡ ಹಾಗೆ ಇರ್ತಾರೆ ಮೆಂಟಲ್ ರೀತಿ ಎಂದು ಕಿಡಿಕಾರಿದ್ದಾರೆ. ಇಡೀ ದೇಶ ಪಾರ್ಲಿಮೆಂಟಲ್ಲಿ ಇವತ್ತು ನೋಡ್ತಾ ಇದೆ. ಮಾಸ್ಟ್ರು ಸರಿ ಇದ್ದರೆ ಸ್ಟೂಡೆಂಟ್ ಸರಿ ಇರ್ತಾರೆ. ಅಲ್ಲಿ ಮಾಸ್ಟ್ರೇ ಸರಿ ಇಲ್ಲ. ಹೆಡ್ ಕ್ವಾರ್ಟ್ರಲ್ಲಿ ಡೆಲ್ಲಿಯಲ್ಲಿ ಮೆಂಟಲ್ ಥರ ಆಡ್ತಾ ಇದ್ದಾನೆ. ಹಂಗಾಗಿ ಕೆಳಗಡೆ ಇರೋರಿಗೂ ಕೂಡ ಯಾವ ಥರ ಬುದ್ಧಿ ಬರುತ್ತೆ. ಮಾಸ್ಟರ್ ಚೆನ್ನಾಗಿದೆ, ಇದು ಒಳ್ಳೆ ಬುದ್ಧಿ ಬರ್ತದೆ. ನಾವು ತುಂಬ ಇದ್ರ ಬಗ್ಗೆ ಹೇಳಂಗಿಲ್ಲ. ಹೇಳಿಕೆಗಳು ಒಂದು ರೀತಿಯಾಗಿ ಬಿಜೆಪಿಯವ್ರನ್ನ ಕುಗ್ಸುವಂಥ ಕೆಲಸ ಮಾಡ್ತಿದ್ಯಾ ಅಥವಾ ಬಿಜೆಪಿ ದೇಶಭಕ್ತಿ ಇರ್ತಕ್ಕಂಥ ಪಾರ್ಟಿ. ಬಿಜೆಪಿಯಲ್ಲಿ ನಾಯಕತ್ವ ತುಂಬ ಗಟ್ಟಿ ಇದೆ. ಮೋದಿಜಿಯವರ ನಾಯಕತ್ವ ಮೆಚ್ಚಿ ನಾವೆಲ್ಲ ಪಾರ್ಟಿಯಲ್ಲಿದ್ದೀವಿ, ದೇಶಭಕ್ತಿಯಿಂದ ಇದ್ದೀವಿ. ನಾವು ಯಾವುದೇ ಫಸ್ಟು ನಮ್ಮ ದೇಶ, ನಮ್ಮ ಜಿಲ್ಲೆ, ನಮ್ಮ ಜನ, ಆಮೇಲೆ ಮತ್ತು ರಾಜಕಾರಣ. ಈ ರೀತಿ ಅವಹೇಳನಕಾರಿಗಳು ನೀವು ಸಹಿಸ್ಕೊಳ್ತೀರಾ ಅಥವಾ ಸಹಿಸ್ಕೊಳ್ತೀರಾ? ಇದನ್ನು ಇದನ್ನೇನು ನಾವೇನು ಯಾವುದೇ ಕಾರಣಕ್ಕೆ ನಾವು ಮಾತಾಡ್ತಕ್ಕಂಥದ್ದಿಲ್ಲ. ಮುಂದಿನ ದಿನಗಳಲ್ಲಿ ಜನ ತೀರ್ಮಾನ ಮಾಡ್ತಾರೆ. ಜನರ ನ್ಯಾಯಾಲಯಕ್ಕೆ ನಾವು ಇದನ್ನೆಲ್ಲ ಬಿಡ್ತೀವಿ. ಕೆಲವೆಲ್ಲ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತಮಗೂ ಎಲ್ಲ ಗೊತ್ತಿದೆ. ತುಂಬ ಒಳ್ಳೆಯದು ಘನಕಾರ್ಯ ಮಾಡಿರ್ತಕ್ಕಂಥವ್ರನ್ನ ತುಂಬ ಕಡಿಮೆ ನೋಡೋದು. ಈ ನೆಗೆಟಿವ್ ನರೇಟ್ ಮಾಡ್ತಕ್ಕಂಥವ್ರನ್ನ ತುಂಬ ಜಾಸ್ತಿ ನೋಡ್ತಾರೆ. ಓವರ್ ನೈಟ್ ಹೀರೋ ಹೋಗ್ಬಿಡ್ತಾರೆ ನೆಗೆಟಿವ್ ನರೇಟ್ ಮಾಡೋರು. ಹಂಗಾಗಿ ಅದನ್ನು ತಿಳ್ಕೊಂಡು ಆ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು ನಾವು ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನಾವಂತೂ ದೇಶಭಕ್ತಿ, ರಾಜ್ಯಭಕ್ತಿ, ನಮ್ಮ ಜನರಿಗೋಸ್ಕರ ನಾವೇನು ಸೇವೆ ಮಾಡೋಕ್ಕೆ ಬಂದಿರತಕ್ಕಂಥದ್ದು, ಅದನ್ನು ಮಾತ್ರ ನಾವು ಮಾತಾಡ್ತಕ್ಕ ಸಿದ್ಧ. ಈ ಥರ ಹೇಳಿಕೆಗಳು ಕೊಟ್ಟು ಯಾರನ್ನು ಮೆಚ್ಚಿಸ್ಬೇಕು ಅಂತ ಇವ್ರು ಮಾಡ್ತಿದ್ದಾರೆ ಸರ್? ಡಾಕ್ಟರ್ ಕೆ ಸುಧಾಕರ್ನ ಬೈಕೊಂಡು MLA ಆಗಿರ್ತಕ್ಕಂಥದ್ದು ಅವ್ರಿಗೆ ಒಂದು ಸಂತೋಷ ತಂದಿದೆ. ಆದರೆ ಅದು ತುಂಬ ದಿವಸ ನಡೆಯೋದಿಲ್ಲ. ರಾಜ್ಯದಲ್ಲಿ ರಾಜ್ಯ ನಾಯಕರನ್ನು ಬೈಯೋದು, ರಾಷ್ಟ್ರ ನಾಯಕರನ್ನು ಬೈಯೋದು ಮಾಡಿದ್ರೆ ಮಂತ್ರಿ ಆಗ್ತೀನಿ ಅಂತಕ್ಕಂಥದ್ದಿತ್ತು, ಫೇಲ್ ಆಗಿದ್ದಾರೆ. ಮುಂಬರುವ ದಿನಗಳಲ್ಲಿ ಇದಕ್ಕೆಲ್ಲ ಪೂರ್ತಿ ತಕ್ಕ ಪಾಠ ಕಲಿಸ್ತಕ್ಕಂಥದ್ದು ಜನ. ಸೂಕ್ತ ಅಲ್ಲ. ನಾವು ವ್ಯಕ್ತಿ ಬಗ್ಗೆ ಮಾತಾಡಲ್ಲ. ನಾವು ಇರ್ತಕ್ಕಂಥ BJP ಸಿದ್ಧಾಂತದ ಮೆಚ್ಚಿ, ಮೋದಿಜಿಯವರ ನಾಯಕತ್ವ ಮೆಚ್ಚಿ ಇವತ್ತು ನಮ್ಮ ಜಿಲ್ಲೆ ಉಳಿಬೇಕು ಅಂತಕ್ಕಂಥ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಜನರ ಒಂದು ಏನು ನ್ಯಾಯಾಲಯದಲ್ಲಿ ತೀರ್ಪನ್ನು ನಾವು ಕಾಯೋದಕ್ಕೆ ಕೆಲಸ ಮಾಡ್ತಾಯಿದ್ದೀವಿ.
ಒಟ್ಟಿನಲ್ಲಿ ಫ್ಲೆಕ್ಸ್ ವಿಚಾರವಾಗಿ ಶಾಸಕ ಪ್ರದೀಪ್ ಈಶ್ವರ್ ನೀಡಿದ ನಾಮರ್ದರು ಎಂಬ ಹೇಳಿಕೆ ಇದೀಗ ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದ್ದು, ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಗಲ್ ರಾಮಚಂದ್ರಗೌಡ ಶಾಸಕರ ವಿರುದ್ಧ ಕೆಂಡಕಾರಿದ್ದಾರೆ. ಫ್ಲೆಕ್ಸ್ ವಿವಾದಕ್ಕೆ ರಾಜಕೀಯ ಬಣ್ಣ ಪಡೆದುಕೊಂಡಿರುವ ಬೆನ್ನಲ್ಲೇ ಮುಂದಿನ ದಿನಗಳಲ್ಲಿ ಈ ವಾಕ್ಸಮರ ಯಾವ ಸ್ವರೂಪ ಪಡೆಯಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಚಿಕ್ಕಬಳ್ಳಾಪುರದ ಆಭರಣ ಪ್ರಿಯರಿಗೆ ಸಂತಸದ ಸುದ್ದಿ. ಬೆಸ್ಟ್ ಆಫರ್ಗಳೊಂದಿಗೆ ನಿಮಗಾಗಿ ಬಂದಿದೆ 1996ರಿಂದ ಗ್ರಾಹಕರ ವಿಶ್ವಾಸ ಗಳಿಸಿರುವ ಏಕೈಕ ಜುವೆಲರ್ಸ್ ಶ್ರೀ ತುಳಸಿ ಹಾನೆಸ್ಟಿ ಜುವೆಲರ್ಸ್. ಸ್ಥಳ ಬಿಬಿ ರಸ್ತೆ ಅಪೋಸಿಟ್ LIC ಆಫೀಸ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಝೀರೋ ಮೇಕಿಂಗ್ ಚಾರ್ಜ್, ಝೀರೋ ವೇಸ್ಟೇಜ್ನೊಂದಿಗೆ ಆಭರಣಗಳು ಲಭ್ಯ. ಸುವರ್ಣ ಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮ್ಮ ಹಳೆ ಚಿನ್ನ ಕೊಟ್ಟು ಹೊಸ ಆಭರಣಗಳನ್ನು ಕೂಲಿ ಮಜೂರಿ ಇಲ್ಲದೆ ಖರೀದಿಸುವ ಅವಕಾಶ. ಅಲ್ಲದೆ ನಮ್ಮಲ್ಲಿ 916 HUID ಚಿನ್ನಾಭರಣಗಳು ಲೈಟ್ ವೈಟ್ನಲ್ಲಿ ದೊರೆಯುತ್ತದೆ ಹಾಗೂ ಗುಣಮಟ್ಟವಾದ 92.5 ಬೆಳ್ಳಿ ಆಭರಣಗಳು ಸಹ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಶ್ರೀ ತುಳಸಿ ಹಾನೆಸ್ಟಿ ಜ್ಯುವೆಲರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277848989. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸರಣಿ ಹಬ್ಬಗಳ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಹೈ ಅಲರ್ಟ್ ಆಗಿದ್ದು, ಜಿಲ್ಲೆಯಾದ್ಯಂತ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ 600ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಆಗಸ್ಟ್ ತಿಂಗಳು ಹಬ್ಬಗಳ ಸಾಲು. ಮತ್ತೊಂದೆಡೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ಸವಾಲು. ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಗುರುತಿಸಿಕೊಂಡಿರುವ 600ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ.
ರಾತ್ರಿ ಮುಂಜಾನೆ ಏಕಕಾಲದಲ್ಲಿ ಮನೆಗಳಿಗೆ ತೆರಳಿದ ಪೊಲೀಸರು ರೌಡಿ ಶೀಟರ್ಗಳ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಹಬ್ಬದ ಸಂದರ್ಭಗಳಲ್ಲಿ ಯಾವುದೇ ರೀತಿಯ ಗಲಾಟೆ, ಅಹಿತಕರ ಘಟನೆ ಹಾಗೂ ಅಪರಾಧ ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಎಂಬ ಉದ್ದೇಶದಿಂದ ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ರೌಡಿ ಶೀಟರ್ಗಳ ಮನೆಗಳಿಗೆ ತೆರಳಿ ಅವರ ಹಾಲಿ ಚಟುವಟಿಕೆಗಳು, ಸಂಪರ್ಕದಲ್ಲಿರುವ ವ್ಯಕ್ತಿಗಳು ಹಾಗೂ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆಯೇ ಎಂಬುದರ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಪೊಲೀಸರು ದಾಳಿ ನಡೆಸಿದ ವೇಳೆ ರೌಡಿ ಶೀಟರ್ಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಹಬ್ಬಗಳ ಸಂದರ್ಭದಲ್ಲಿ ಕಾನೂನು ಕೈಗೆತ್ತಿಕೊಂಡರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸರು ಎಚ್ಚರಿಸಿದ್ದಾರೆ. ಜಿಲ್ಲೆಯಾದ್ಯಂತ ಪೊಲೀಸ್ ಸಿಬ್ಬಂದಿ ಫೀಲ್ಡ್ಗೆ ಇಳಿದಿರುವುದರಿಂದ ರೌಡಿ ಚಟುವಟಿಕೆಗಳಲ್ಲಿ ತೊಡಗಿರುವವರಿಗೆ ಇದೀಗ ನಡುಕ ಶುರುವಾಗಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಕಳೆದ 2 ದಿನದಿಂದ ಹೆವಿಚುವಲ್ ಅಫೆಂಡರ್ಸ್ಗೆ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತಾ ಇದ್ದೀವಿ ಮತ್ತು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ವಿಚಾರ ಬಗ್ಗೆ ನಾವು ಕಾಂಬಿಂಗ್ ಎಕ್ಸಸೈಸ್ ಮಾಡಿದ್ದೀವಿ. ಅರ್ಲಿ ಮಾರ್ನಿಂಗ್ ಮತ್ತು ಲೇಟ್ ನೈಟ್ ಕೂಡ ಈ ಥರದ್ದು ಎಕ್ಸಸೈಸಸ್ ಆಗ್ತಾಯಿದೆ. ಎಲ್ಲ ಸ್ಟೇಷನ್ಸ್ದು ಆಫೀಸರ್ಸ್ ಮತ್ತು ಸಿಬ್ಬಂದಿಗಳು ಈ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಅವರವ್ರದ್ದು ಲಿಮಿಟ್ಸಲ್ಲಿ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಟೋಟಲ್ 742 ರೌಡಿ ಶೀಟರ್ಸ್ ಇದ್ದಾರೆ ಈಗಾಗಲೇ. ಸೊ ಮೊನ್ನೆ ನಾವು ಟ್ಯೂಸ್ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಒಂದು ಕಾಂಬಿಂಗ್ ಎಕ್ಸಸೈಸ್ ಮಾಡಿ ಪ್ರತಿ ಸ್ಟೇಷನ್ಗೆ ಟಾಸ್ಕ್ ಕೊಟ್ಟಿದ್ದೀವಿ. ರೌಡಿ ಶೀಟರ್ಸ್ ಚೆಕ್ ಮಾಡ್ಕೊಳ್ಳಿ, ಅವರು ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಇದ್ದಾರೆ ಅಥವಾ ಯಾವುದು ತೊಂದರೆ ಕೊಡ್ತಾ ಇದ್ದಾರೆ ಯಾರಾದ್ರಿಗೆ ಅದು ಚೆಕ್ ಮಾಡೋಕ್ಕೆ ಹೇಳಿದೆ. ಮತ್ತು ಸರ್ಪ್ರೈಸ್ ಆಗಿ ಮನೆ ಚೆಕ್ ಮಾಡೋಕ್ಕೆ ಕೂಡ ಹೇಳಿದೆ. ಆ ಟೈಮ್ಗೆ ಟೋಟಲ್ ನಾವು 219 ರೌಡಿ ಶೀಟರ್ಸ್ಗೆ ಚೆಕ್ ಮಾಡಿದ್ದೀವಿ. ಆ ಕಾಂಬಿಂಗ್ ಆಪ್ರೇಷನಲ್ಲಿ ನಮಗೆ ಯಾವುದೂ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಮ್ಮ ಗಮನಕ್ಕೆ ಬಂದಿಲ್ಲ. ಆಮೇಲೆ ನಾವು ಅವರೆಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಕಿ ಮುಂದೆ ಹಬ್ಬ ಸೀಸನ್ ಕೂಡ ಬರ್ತಾ ಇದೆ. ಸೊ ಯಾವುದು ಕಾರಣಕ್ಕೆ ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಬಾರ್ದು. ಅದೇ ರೀತಿ ನಮ್ಮಲ್ಲಿ ನಮ್ಮ ಡಿಸ್ಟಿಕಲ್ಲಿ ಟೋಟಲ್ 1167 MOVs ಇದ್ದಾರೆ. MOVs ಅಂದರೆ ಯಾರ ಮೇಲೆ ಪ್ರಾಪರ್ಟಿ ಅಫೆನ್ಸಸ್ ಆಗುತ್ತೆ, ಯಾರು ಕಳ್ಳರು ಇರ್ತಾರೆ ಅವ್ರ ಮೇಲೆ MOV ಕಾರ್ಡ್ ಓಪನ್ ಮಾಡ್ತೀವಿ ನಾವು. ಎಲ್ಲ ಕಳ್ಳತನ ಕೇಸಸ್ ಯಾವುದು ಪತ್ತೆ ಆಗುತ್ತೆ ಅವ್ರ ಮೇಲೆ ನಿಗಾ ವಹಿಸ್ತೀವಿ ಕಿ ಮುಂದೆ ಯಾವುದು ಥರದ್ದು ಅಫೆನ್ಸ್ ಮಾಡಬಾರ್ದು. ಸೊ ಔಟ್ ಆಫ್ 1167 MOVs ಅಲ್ಲಿ ನಾವು ಟೋಟಲ್ 641 MOVsಗೆ ಕೂಡ ಚೆಕ್ ಮಾಡಿದ್ದೀವಿ. ಅವರಿಗೆ ಕೂಡ ಬುದ್ಧಿ ಹೇಳಿದ್ದೀವಿ, ಎಚ್ಚರಿಕೆ ಕೊಟ್ಟಿದ್ದೀವಿ ಕಿ ಯಾವುದು ಕಾರಣಕ್ಕೆ ಏನು ಮತ್ತು ಕಳ್ಳತನ ಅಥವಾ ಬೇರೆ ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಬಾರ್ದು. ಸೊ ಈ ಥರದ್ದು ಎಕ್ಸಸೈಸ್ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀವಿ. ಸ್ಪೆಷಲಾಗಿ ಈಗ ಮುಂದೆ ಜನ್ಮಾಷ್ಟಮಿ, ಆಮೇಲೆ ಗಣೇಶ ಮತ್ತು ಬೇರೆ ಹಬ್ಬ ಕೂಡ ಬರ್ತಾಯಿದೆ. ಸೊ ಆ ಟೈಮ್ಗೆ ಈ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇನ್ಕ್ರೀಸ್ ಆಗೋಕ್ಕೆ ಚಾನ್ಸಸ್ ಇದೆ. ಈ ಕಾರಣ ಬಗ್ಗೆ ನಾವು ಮುಂಜಾಗ್ರತೆ ಮಾಡಿಕೊಂಡು ಮೊದಲಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಪಬ್ಲಿಕ್ಗೆ ಕೂಡ ಮತ್ತು ಯಾರು ಆರೋಪಿಗಳಿದ್ದಾರೆ ಹಳೆ ಆರೋಪಿಗಳು ಅವ್ರಿಗೆ ಕೂಡ. ಒಟ್ಟಾರೆ ಹಬ್ಬಗಳ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಚಿಕ್ಕಬಳ್ಳಾಪುರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು 600ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಾಳಿ ನಡೆಸಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಇಂತಹ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಬಿಜೆಪಿ ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವ ಪೂರ್ವಭಾವಿ ಸಭೆ ನಡೆಸಲಾಯಿತು. ಹೇಗೆ ನಾವು ಸಾಗಬೇಕು, ಯುವಕರಾಗಿರುವಂತಹ ನಮ್ಮ ಕರ್ತವ್ಯಗಳೇನು, ಈ ದೇಶದ ಪ್ರಜಾಪ್ರಭುತ್ವದ ನಾಗರಿಕ ಪ್ರಜೆಗಳಾಗಿರುವಂತಹ ನಮ್ಮಲ್ಲಿ ದೇಶ ಪ್ರೇಮದ ಬಗ್ಗೆ ನಾವು ಹೇಗೆ ನಮ್ಮ ವ್ಯಕ್ತಿತ್ವವನ್ನ ನಾವು ಬೆಳೆಸಿಕೊಳ್ಬೇಕು, ರೂಢಿಸಿಕೊಳ್ಬೇಕು, ಅದನ್ನ ಪರಿಪಾಲಿಸಬೇಕು ಅನ್ನುವಂತಹ ವಿಚಾರ ಮಾಡೋದು ಯಾವುದೊಂದು ಪಕ್ಷ ಇದೆ ಬಿಜೆಪಿ ಅಂತೇಳಿ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಭಾರತದ ರಾಷ್ಟ್ರಧ್ವಜಕ್ಕೆ ಎಷ್ಟು ಗೌರವ ನೀಡುತ್ತಾರೆ ಎಂಬುದು ಮುಖ್ಯ. ಆದ್ದರಿಂದ ಜವಾಬ್ದಾರಿಯುತ ರಾಷ್ಟ್ರಧ್ವಜವನ್ನು ಹರ್ ಘರ್ ತಿರಂಗಾ ಧ್ಯೇಯ ವ್ಯಾಖ್ಯೆಯೊಂದಿಗೆ ಸ್ವಯಂ ಪ್ರೇರಿತರಾಗಿ ಯುವಕರು ಆಗಮಿಸಿ ಬಿಜೆಪಿ ಕಾರ್ಯಕ್ಕೆ ಕೈ ಜೋಡಿಸಬೇಕು ಎನ್ನುವ ಹಿನ್ನೆಲೆ ಇಂದು ದೇವನಹಳ್ಳಿ ಮಂಡಲದ ಕಚೇರಿಯಲ್ಲಿ ಪಕ್ಷದ ಉಪಾಧ್ಯಕ್ಷ ಜಗದೀಶ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಿದ್ದಾರೆ. ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಹಳ್ಳಿ ರಾಜಪ್ಪ ಮಾತನಾಡಿ, ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ದೇಶ ಪ್ರೇಮ ಹೆಚ್ಚಿಸಲು ಅನೇಕ ಕಾರ್ಯಗಳು ದೇಶಕ್ಕೆ ನೀಡುತ್ತಿದ್ದಾರೆ. ಅದರಲ್ಲಿ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಭಾರತೀಯರ ಪ್ರತಿ ಮನೆಯ ಮೇಲೂ ರಾಷ್ಟ್ರಧ್ವಜ ಹಾರಿಸಬೇಕು. ಜೊತೆಗೆ ಯುವಕರು ತಮ್ಮ ಬೈಕ್ಗಳಲ್ಲಿ ರಾಷ್ಟ್ರಧ್ವಜ ಕಟ್ಟಿ ಬೈಕ್ ರ್ಯಾಲಿಯ ಮಾಡುವ ಮೂಲಕ ರಾಷ್ಟ್ರ ಪ್ರೇಮ ತೋರಿಸಬೇಕು. ಇದು ಬಿಜೆಪಿ ಪದಾಧಿಕಾರಿಗಳಿಂದ ಮಾತ್ರ ಸಾಧ್ಯ. ಆದ್ದರಿಂದ ದೇಶಭಕ್ತರಾದ ನಾವು ಭಾಗಿಯಾಗೋಣ ಎಂದು ಕರೆ ನೀಡಿದ್ದಾರೆ. ಹೇಗೆ ನಾವು ಸಾಗಬೇಕು, ಯುವಕರಾಗಿರುವಂತಹ ನಮ್ಮ ಕರ್ತವ್ಯಗಳೇನು, ಈ ದೇಶದ ಪ್ರಜಾಪ್ರಭುತ್ವದ ನಾಗರಿಕ ಪ್ರಜೆಗಳಾಗಿರುವಂತಹ ನಮ್ಮಲ್ಲಿ ದೇಶ ಪ್ರೇಮದ ಬಗ್ಗೆ ನಾವು ಹೇಗೆ ನಮ್ಮ ವ್ಯಕ್ತಿತ್ವವನ್ನ
ನಾವು ಬೆಳೆಸ್ಕೊಳ್ಬೇಕು, ರೂಢಿಸಿಕೊಳ್ಬೇಕು, ಅದನ್ನ ಪರಿಪಾಲಿಸಬೇಕು ಅನ್ನುವಂತಹ ವಿಚಾರ ಮಾಡೋದು ಯಾವುದೊಂದು ಪಕ್ಷ ಇದ್ರೆ ಬಿಜೆಪಿ ಅಂತೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಯಾಕೆ ಮಾತು ಹೇಳ್ತಿದ್ರೆ, ನಾನು ಕಾಂಗ್ರೆಸ್ನಲ್ಲೂ ಕೂಡ ಕೆಲಸ ಮಾಡಿದ್ದೀನಿ, JDS ಅಲ್ಲೂ ಕೂಡ ಕೆಲಸ ಮಾಡಿದ್ದೀನಿ ಹಲವಾರು ವರ್ಷಗಳು, ಬಿಜೆಪಿ ಕೂಡ ಈಗ ಕೆಲಸ ಮಾಡ್ತಾ ಇದ್ದೀನಿ. ಯಾವ ಪಾರ್ಟಿಯಲ್ಲೂ ಕೂಡ ಸ್ವತಂತ್ರ ಪೂರ್ವದ ಏನು ಮಾಡಬಹುದು ನಾವು ದೇಶಕ್ಕಾಗಿ ಅನ್ನುವಂತ ಸಭೆಗಳು ಯಾವ ಪಕ್ಷದಲ್ಲೂ ನಡೆದಿಲ್ಲ. ಅದು ನನ್ನ ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ನಾನು ನೋಡ್ತಾ ಇದ್ದೆ. ಈಗಾಗಲೇ ನಮಗೆಲ್ಲ ಗೊತ್ತಿದೆ, ಇವತ್ತು ಸ್ವತಂತ್ರ ದಿನಾಚರಣೆಯನ್ನ ನಾವು ಆಚರಣೆ ಮಾಡುವಂತಹ ಸಂಭ್ರಮದಲ್ಲಿ ನಾವಿದ್ದೀವಿ. ಇವತ್ತು ಎಲ್ಲ ನಮ್ಮ ದೇಶದ ಎಲ್ಲ ರಾಜ್ಯ ಸರ್ಕಾರಗಳು ಇದಕ್ಕೆ ಹಲವಾರು ರೀತಿಯಾದಂತಹ ಚಟುವಟಿಕೆಗಳನ್ನ, ಪೂರ್ವ ತಯಾರಿಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಇವತ್ತು ಭಾರತ ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿದುಕೊಂಡು ಆಡಳಿತ ನಡೆಸುತ್ತಿರುವಂತಹ ನಮ್ಮದೇ ಪಕ್ಷ ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೆಂಪುಕೋಟೆಯ ಮೇಲೆ ಬಹುಶಃ 14ನೇ ಬಾರಿಯ ಒಂದು ಧ್ವಜವನ್ನ ಆರಿಸುವಂತಹ ಕಾರ್ಯಕ್ರಮ ದೇಶದಲ್ಲಿ ಸಂಭ್ರಮ ಸಡಗರಗಳಿಂದ ನಡೀಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಸಿದ್ಧವಾಗ್ತಾ ಇದೆ. ನಾನು 2007ರಲ್ಲಿ ಸೌತ್ ಕೊರಿಯಾಗೆ ಹೋಗಿದ್ದೆ. ಶಕ್ತಿ ಪಡ್ಕೊಳ್ಳದೆ ಇರ್ತಕ್ಕಂಥ ಸ್ವತಂತ್ರನೇ ಅಲ್ಲ. ನನ್ನ ಕುಟುಂಬನ ನಾನು ಕಾಪಾಡ್ಕೊಳ್ತೀನಿ, ನನ್ನ ವೈಯಕ್ತಿಕ ನಿರ್ಧಾರಗಳನ್ನ ಸಮಾಜದಲ್ಲಿ ನಾನು ತಗೊಂಡು ಅದನ್ನು ನಿಭಾಯಿಸ್ತೀನಿ. ತಾಲೂಕು ಮಟ್ಟದಲ್ಲಿ ಕುರಿತಂತ ಹುದ್ದೆನ ಸಮರ್ಥವಾಗಿ ನಾನು ನಿಭಾಯಿಸಿ ಅದಕ್ಕೆ ಬೇಕಾದ ನ್ಯಾಯ ನಾನು ಕೊಡ್ತೀನಿ. ನಮ್ಮ ದೇಶ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗ್ತೀರಾ. ನಮ್ಮ ನಿರ್ಧಾರಗಳನ್ನ ನಾವೇ ತಗೊಂತೀವಿ ಅಂದಾಗ ದೇಶ ಸ್ವತಂತ್ರ ಆಗ್ತದೆ. ನಮ್ಮ ರಾಜ್ಯ ಇನ್ನೊಬ್ಬರ ಮೇಲೆ, ಪಕ್ಕದ ರಾಜ್ಯದ ಮೇಲೆ ಡಿಪೆಂಡ್ ಆಗ್ತಾರೆ. ನಮ್ಮ ನಿರ್ಧಾರಗಳನ್ನ ನಾವೇ ತಗೊಂಡು ನಿಭಾಯಿಸ್ತೀವಿ ಅಂದಾಗ ರಾಜ್ಯ ಸ್ವತಂತ್ರ ಆಗ್ತದೆ. ನಮ್ಮ ಕುಟುಂಬದಲ್ಲಿ ನಾನೇ ನನ್ನ ನಿರ್ಧಾರ ತಗೊಂತೀನಿ, ನನ್ನ ಕುಟುಂಬ ನಾನೇ ನಡೆಸ್ತೀನಿ. ಇನ್ನು ಪಕ್ಕದ ಮನೆಯವರು, ಇನ್ನು ನಮ್ಮ ನೆಂಟರು ಅವ್ರ ಮೇಲೆ ಡಿಪೆಂಡ್ ಆಗಿಲ್ಲ, ನನ್ನ ಕುಟುಂಬ ಸ್ವತಂತ್ರ ಆಗ್ತದೆ. ಹಂಗೆ ನನ್ನ ಸ್ವತಂತ್ರ ಕೂಡ ಏನಾಗ್ತದೆ ಅಂದ್ರೆ ನನ್ನ ನಿರ್ಧಾರ ನಾನು ತಗೋದು. ಆ ಪ್ರಬುದ್ಧತೆ ಕಡೆಗೆ ಎಲ್ಲರೂ ಹೊರಡಬೇಕು. ನಿಜವಾದ ಸ್ವತಂತ್ರದ ಅರ್ಥ ಅದು ಅಂತ ಹೇಳ್ತಾ ಈಗ ಈ ಸಭೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ, ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಿಜಯ ಹಾಗೂ ಎಲ್ಲಾ ಮೋರ್ಚಾಗಳ ಪದಾಧಿಕಾರಿಗಳು, ಹೋಬಳಿ ಅಧ್ಯಕ್ಷರು ಇದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ.
ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE Aquatech ಐಸ್ಪೂ Aquatech ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಸಚಿವ ಬಿ ನಾಗೇಂದ್ರ ಅವರ ವಿರುದ್ಧ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾ ಘಟಕ ಸಮರ ಸಾರಿದೆ. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರನ್ನು ಸಚಿವ ಸ್ಥಾನದಿಂದ ಕೂಡಲೇ ವಜಾಗೊಳಿಸಬೇಕು ಎಂದು ಬಿಜೆಪಿ ಆಗ್ರಹಿಸಿದೆ. ರಾಜ್ಯದಲ್ಲಿ ಮಂತ್ರಿಗಳು ಮಾಡಿದ್ರು 136-40 ಶಾಸಕರಲ್ಲಿ ನಾಗೇಂದ್ರ ಅವರು ಕೂಡ ಒಬ್ಬರು ಮತ್ತೆ ಮಂತ್ರಿಗಳಾಗಿದ್ದಾರೆ. ಯಾವ ಸಿದ್ಧಾಂತದ ಮೇಲೆ, ಯಾವ ರಾಜ್ಯನ ಉಳಿಸ್ಬೇಕು ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ನಾಗೇಂದ್ರ ಅವರಿಗೆ ಮಂತ್ರಿಗಿರಿ ಕೊಟ್ಟಿದ್ದೆ ಗೊತ್ತಿಲ್ಲ. ಸಚಿವ ಬಿ ನಾಗೇಂದ್ರರನ್ನು ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿ ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಎಚ್ಚರಿಕೆ ನೀಡಿದರು. ವಾಲ್ಮೀಕಿ ನಿಗಮದ ಹಣದ ಅಕ್ರಮ ವರ್ಗಾವಣೆ ಪ್ರಕರಣವನ್ನ ಮುಂದಿಟ್ಟುಕೊಂಡು ಸಚಿವ ಸ್ಥಾನದಿಂದ ನಾಗೇಂದ್ರ ಅವರನ್ನು ವಜಾಗೊಳಿಸುವಂತೆ ಒತ್ತಾಯಿಸಿದರು. ಇನ್ನು ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ನಾಗೇಂದ್ರ ಅವರನ್ನು ಕೂಡಲೇ ಸಂಪುಟದಿಂದ ಕೈಬಿಡಬೇಕು ಎಂದು ಆಗ್ರಹಿಸಿದರು. ಅಧಿವೇಶನ ಮುಗಿಯುವ ಮುನ್ನವೇ ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ ಸರ್ಕಾರ ಹಾಗೂ ಹೈಕಮಾಂಡ್ಗೆ ಸವಾಲು ಹಾಕಿದರು. ವಾಲ್ಮೀಕಿ ನಿಗಮದ ಲೂಟಿ ಇಡೀ ದೇಶಕ್ಕೆ ಗೊತ್ತಾಗಿದೆ. ಅಂತಹ ಭ್ರಷ್ಟ ಸಚಿವರಿಂದ ಕೂಡಲೇ ರಾಜೀನಾಮೆ ಪಡೆಯಬೇಕು. ಸಚಿವ ಸ್ಥಾನದಿಂದ ವಜಾಗೊಳಿಸದಿದ್ದರೆ ಹೋರಾಟವನ್ನ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟಕ್ಕೆ ವಿಸ್ತರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಮುಖ್ಯಮಂತ್ರಿಗಳು ಚೇಂಜ್ ಆಯಿತು. ಸಾಕಷ್ಟು ಹೋರಾಟಗಳ ಮಧ್ಯದಲ್ಲಿ ಪಾರ್ಟಿಯಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಆಲ್ರೆಡಿ 2 ತಿಂಗಳ ಮೇಲಾಗಿದೆ. ಅದಾದಮೇಲೆ ಖಾತೆ ಹಂಚೋದಕ್ಕೆ ಇಷ್ಟೊಂದು ದಿವಸ ತಗೊಂಡು ಇವತ್ತು ಅಧಿವೇಶನವನ್ನು ಕರೆದಿದ್ದಾರೆ. ಖಾತೆ ಹಂಚಿದ ಮೇಲೆ ಕೂಡ ನಿನ್ನೆ ಅಷ್ಟೇ ಯಾವ ಮಂತ್ರಿಗೆ ಯಾವ ಖಾತೆ ಅಂತಕ್ಕಂಥದ್ದು ಕೊಟ್ಟಿದೆ. ಅದರಲ್ಲಿ ಕಾಂಗ್ರೆಸ್ನ ದುರಾಡಳಿತ, ಕಾಂಗ್ರೆಸ್ನ ಧೋರಣೆಗಳು ಎತ್ತಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ BJPಯ ಪಕ್ಷದ ಏನು ಸಾಕಷ್ಟು ಹೋರಾಟ ಮಾಡಿ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ತೆಲಂಗಾಣ ಎಲೆಕ್ಷನ್ಗೆ ಲೂಟಿ ಹೊಡಿತಕ್ಕಂಥ ಕೆಲಸ ಮಾಡಿದರು ಕಾಂಗ್ರೆಸ್ ಸರ್ಕಾರ, ಮಂತ್ರಿಮಂಡಲ. ಹಿಂದುಳಿದ ವರ್ಗಗಳು, ಬಡವರು, ವಾಲ್ಮೀಕಿ ನಿಗಮ ಏನಿತ್ತು, ವಾಲ್ಮೀಕಿ ನಿಗಮದಲ್ಲಿ ನಾಗೇಂದ್ರ ಅವರು 187 ಕೋಟಿನ ದರೋಡೆ ಹೊಡೆದಿರ್ತಕ್ಕಂಥದ್ದು ಇಡೀ ದೇಶ ನೋಡಿದೆ. ಅವ್ರನ್ನ ಮಂತ್ರಿಗಿರಿಯಿಂದ ಇಳಿಸಾಯಿತು, ಅರೆಸ್ಟು ಆಗಿದ್ರು, ಜೈಲಲ್ಲಿದ್ದರು, ಬೇಲಲ್ಲಿ ಆಚೆ ಇದ್ದಾರೆ, ಎನ್ಕ್ವೈರಿ ನಡೀತಾ ಇದೆ. ರಾಜ್ಯದಲ್ಲಿ ಮಂತ್ರಿಗಳು ಮಾಡಿದ್ರು 136-40 ಶಾಸಕರಲ್ಲಿ ನಾಗೇಂದ್ರ ಅವರು ಕೂಡ ಒಬ್ಬರು ಮತ್ತೆ ಮಂತ್ರಿಗಳಾಗಿದ್ದಾರೆ. ಯಾವ ಸಿದ್ಧಾಂತದ ಮೇಲೆ, ಯಾವ ರಾಜ್ಯನ ಉಳಿಸ್ಬೇಕು ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು
ನಾಗೇಂದ್ರ ಅವರಿಗೆ ಮಂತ್ರಿಗಿರಿ ಕೊಟ್ಟಿದ್ದೇ ಗೊತ್ತಿಲ್ಲ. ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಹೈಕಮಾಂಡ್ಗೆ, ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ ಯಾವ ನಿಟ್ಟಿನಲ್ಲಿ ನಾಗೇಂದ್ರ ಅವರು ಮತ್ತೆ ವಾಪಸ್ಸು ಅವರಿಗೆ ಸೇವೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗ್ತಾಯಿಲ್ಲ. ಯಾಕಂತ ಹೇಳಿದ್ರೆ ಅವರ ಕಾಂಗ್ರೆಸ್ ಭಕ್ತಿ ತೋರಿಸಿ ಬಡವರ ಹಣನ ಲೂಟಿ ಹೊಡೆದು ಎಲೆಕ್ಷನ್ಗೆ ಸಾಗಿರ್ತಕ್ಕಂಥದ್ದು ಇಡೀ ದೇಶ ನೋಡಿದೆ. ಇಷ್ಟಾದರೂ ಕೂಡ ಎನ್ಕ್ವೈರಿ ನಡೀತಾ ಇದ್ರೂ ಕೂಡ ಅವ್ರನ್ನ ಮಂತ್ರಿಮಂಡಲಿ ಮಾಡಿ ಮತ್ತೆ ಮಂತ್ರಿ ಮಾಡಿದ್ದಾರೆ. ರಾಜ್ಯ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥವ್ರನ್ನ ಹೇಳೋರು ಕೇಳೋರು ಯಾರೂ ಇಲ್ಲದೆ ಆಗಿದೆ. ಇವತ್ತಿಗೆ ಏನಿನ್ನ 1.5 ವರ್ಷ ಇದೆ. ಮುಂಬರುವ ದಿನಗಳಲ್ಲಿ ಅವರು ಗಾಳಿಗೆ ತೂರ್ಕೊಂಡು ಹೋಗ್ತಾರೆ, ಅದು ಬೇರೆ ವಿಷಯ ಇದೆ. ಈಗ ಆಲ್ರೆಡಿ ಎಲ್ಲ ನಮ್ಮ ಇಡೀ ರಾಜ್ಯ ನೋಡ್ತಾ ಇದೆ ಕಾಂಗ್ರೆಸ್ ಏನು ಮಾಡ್ತಾ ಇದೆ ಅಂತ. ಆದರೆ ಇವತ್ತು ಸದ್ಯಕ್ಕೆ ಇನ್ನೂ 1.5 ವರ್ಷ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇರ್ತಕ್ಕಂಥ 1.5 ವರ್ಷ ಆದರೂ ರಾಜ್ಯದಲ್ಲಿ ಇರ್ತಕ್ಕಂಥ ಜನರಿಗೆ ಒಳ್ಳೆ ಕೆಲಸ ಮಾಡಲಿ ಅಂತ ನಮ್ಮದೆಲ್ಲ ಅಪೇಕ್ಷೆ ಇದೆ. ನಾವು ಸರ್ಕಾರದ ವಿರುದ್ಧ ಮಾಡ್ತಾ ಇಲ್ಲ, ರಾಜಕಾರಣ ಮಾಡ್ತಾ ಇಲ್ಲ. ಸರ್ಕಾರ ಇದೆ, ಮುಖ್ಯಮಂತ್ರಿಗಳಿಗೆ ಏನಾದರೂ ಒಂದು ಕಿಂಚಿತ್ತೂ ಆದರೆ ರಾಜ್ಯದ ನಿಷ್ಠೆ, ಜನರ ನಿಷ್ಠೆ ಇದ್ದರೆ ಇಮ್ಮಿಡಿಯೇಟಾಗಿ ಅವ್ರನ್ನ ಕೈ ಬಿಡಬೇಕು. ಸಚಿವರನ್ನು ವಜಾಗೊಳಿಸದಿದ್ದರೆ ರಾಜ್ಯಾದ್ಯಂತ ರಸ್ತೆಗಿಳಿದು ಹೋರಾಟ ನಡೆಸುವುದಾಗಿ ಬಿಜೆಪಿ ಎಚ್ಚರಿಕೆ ನೀಡಿದೆ. ಒಟ್ಟಿನಲ್ಲಿ ನಾಗೇಂದ್ರ ವಿಚಾರವಾಗಿ ಚಿಕ್ಕಬಳ್ಳಾಪುರ ಬಿಜೆಪಿ ಘಟಕ ಸರ್ಕಾರದ ವಿರುದ್ಧ ಹೋರಾಟ ತೀವ್ರಗೊಳಿಸುವ ಮುನ್ಸೂಚನೆ ನೀಡಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಭೀಮನ ಅಮಾವಾಸ್ಯೆ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಪಟ್ರೇನಹಳ್ಳಿಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ವಿಶೇಷ ಅಲಂಕಾರದಲ್ಲಿ ಕಂಗೊಳಿಸಿದ ಸ್ವಾಮಿಯು ಧರೆಗಿಳಿದ ಭಗವಂತನಂತೆ ಭಾಸವಾಗುತ್ತಿತ್ತು. ಸುತ್ತಮುತ್ತಲಿನ ನೂರಾರು ಗ್ರಾಮಸ್ಥರು ದೇವರ ದರ್ಶನ ಪಡೆದು ಪುನೀತರಾದರು. ಇನ್ನು ನಾಯನಹಳ್ಳಿಯ ಶ್ರೀ ಮಹೇಶ್ವರಮ್ಮ ದೇವಿ ದೇವಸ್ಥಾನದಲ್ಲಿಯೂ ಭೀಮನ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಲೋಕ ಕಲ್ಯಾಣಾರ್ಥವಾಗಿ ಲಲಿತಾ ಸಹಸ್ರನಾಮ ಹೋಮವನ್ನ ಭಕ್ತಿಭಾವದಿಂದ ನೆರವೇರಿಸಲಾಯಿತು. ಸುತ್ತಮುತ್ತಲಿನ ನೂರಾರು ಗ್ರಾಮಗಳಿಂದ ಆಗಮಿಸಿದ ಭಕ್ತರು ದೇವರ ದರ್ಶನ ಪಡೆದು ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪುನೀತರಾದರು. समर्पयामि सर्वाचारं पूज्यां समर्पयामि भूगीफलकाम्भोवलं समर्पयामि हरिये नमः ओम श्री कृष्ण
ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಎಂಬತ್ತನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ದೇಶದಾದ್ಯಂತ ಹರ್ ಘರ್ ತಿರಂಗ ಯಾತ್ರೆ ಅಭಿಯಾನ ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಚಾಲನೆ. ಹಕ್ಕುಪತ್ರಗಳ ವಿತರಣೆಗೆ ಸಿಎಂ ಆದೇಶ. ಅರ್ಹರಿಗೆ ಮಾತ್ರ ಹಕ್ಕುಪತ್ರ ನೀಡಿ ಜಿಲ್ಲಾಧಿಕಾರಿ ಜಿ ಪ್ರಭು ಸೂಚನೆ. ಫ್ಲೆಕ್ಸ್ ವಿಚಾರವಾಗಿ ಶಾಸಕ ಪ್ರದೀಪ್ ಈಶ್ವರ್ ವಿವಾದಾತ್ಮಕ ಹೇಳಿಕೆ. ಬಿಜೆಪಿ ಮುಖಂಡರ ಖಂಡನೆ. ಸೀಕಲ್ ರಾಮಚಂದ್ರಗೌಡ ವಾಗ್ದಾಳಿ. ಆಗಸ್ಟ್ ತಿಂಗಳಲ್ಲಿ ಸಾಲು ಸಾಲು ಹಬ್ಬಗಳು. ಹೈ ಅಲರ್ಟ್ ಆದ ಪೊಲೀಸರು. ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಾಳಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.